ಈ ಜೀವ ನಿನಗಾಗಿ ಮುಂದುವರಿದ ಭಾಗ 107. ಯಾರೂ ಇಲ್ಲದ ಸಮಯ ನೋಡಿ ಸನ್ನೆ ಅಗಸ್ತ್ಯನ ಕೈ ಹಿಡಿದು ಅವನನ್ನು ಹೋಗಲು ಬಿಡದಾಗ ಅಗಸ್ತ್ಯ ಗಾಬರಿ ಪಟ್ಟುಕೊಂಡು ಬೆವರತೊಡಗಿದನು. ಇದನ್ನು ನೋಡಿದ ಸನ್ನೆ ಅವನ ಕೈಯನ್ನು ಸವರಿ, ಯಾಕೆ ಅಗಸ್ತ್ಯ ನನ್ನ ನೋಡಿ ಇಷ್ಟೊಂದು ಭಯ ಪಡ್ತಾ ಇದೆಯಾ? ಮೊದಲೆಲ್ಲ ನೀನು ಈ ಥರ ಇದ್ದಿಲ್ಲ, ಆದರೆ ಈಗ ನನ್ನ ಜೊತೆ ಮಾತನಾಡೋದಿಲ್ಲ ಅಂತ್ಯ. ಮೊದಲೆಲ್ಲ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ವಿ, ಈಗ ನಿಂಗೇನಾಗಿದೆ? ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಮಾತಾಡುವಂಥದ್ದು ಏನಿದೆ ಸನ್ನೆ? ಈಗ ನನ್ನ ಕೈ ಬಿಡು, ನಾನು ಹೋಗ್ಬೇಕು, ಅಂಕಲ್ ನನ್ನನ್ನು ಕರೀತಾ ಇದ್ದಾರೆ. ಇಲ್ಲ ಅಗಸ್ತ್ಯ, ಇವತ್ತು ಏನೇ ಆಗಲಿ ನಾನು ಮಾತ್ರ ನಿನ್ನನ್ನು ಹೋಗೋಕ್ಕೆ ಬಿಡಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನೆಲ್ಲ ನಿನ್ನ ಹತ್ರ ಹೇಳ್ಕೋಬೇಕು. ಅದನ್ನು ಕೇಳಿಸ್ಕೊಂಡ ಮೇಲೇನೆ ನಿನ್ನನ್ನು ಇಲ್ಲಿಂದ ಹೋಗೋಕ್ಕೆ ಬಿಡೋದು, ಅಲ್ಲಿ ತನಕ ಹೋಗೋಕ್ಕೆ ಬಿಡಲ್ಲ. ರಾಮ, ಇವನು ಏನು ಹೇಳಕ್ಕೆ ಹೊರಟಿದ್ದಾನೆ? ಮನಸ್ಸಿನ ಭಾವನೆ ಅಂತ ಇವನ ಅಜ್ಜಿ ಪಿಂಡ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಮತ್ತೆ ಸನ್ನಿ ಅವನನ್ನು ಕರೆದು, ಅಗಸ್ತ್ಯ, ನಾನು ನಿನ್ನ ಹತ್ರ ಮಾತಾಡಬೇಕು. ಅದೇನಂತ ಮಾತಾಡಿ ಸಾಯಿ. ನೀನು ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ನೀನು ನನ್ನನ್ನು ಬಿಡ್ತೀಯಾ? ಇಲ್ಲ ಅಲ್ವಾ ಅಂತ ಮತ್ತೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗ ಸನ್ನಿ ಇನ್ನೊಮ್ಮೆ ಅವನ ಕೈ ಅದುಮಿ, ಅಗಸ್ತ್ಯ ಅಂತ ಹೇಳಿದನು. ಹಾ ಸನ್ನಿ, ಹೇಳು ಹೇಳು, ಅದೇನು ಹೇಳ್ಬೇಕು ಹೇಳು ಅಂತ ಹೇಳಿದಾಗ ಖುಷಿಗೊಂಡ ಸನ್ನಿ ನಾಚಿಕೆ ಪಟ್ಟುಕೊಂಡು, ಅಗಸ್ತ್ಯ, ಅದು ಅದು ನನಗೆ ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ. ಈ ನನ್ನ ಮಗನಿಗೆ ನಾಚಿಕೆ ಬೇರೆ ಕೇಳು. ಒಳ್ಳೆ ಹೆಣ್ಮಕ್ಳ ಥರ ನುಳಿತಾ ಇದ್ದಾನೆ, ಹಿಡ್ಕೊಂಡು ಹೊಡೆದು ಬಿಡೋಣ ಅಂತ ಅನ್ನಿಸ್ತಾ ಇದೆ. ಏನು ಮಾಡಲಿ, ಆ ಥರ ಮಾಡೋಕ್ಕಾಗಲ್ವೇ? ನಾನೇ ಕರೆದುಕೊಂಡು ಬಂದು ನಾನೇ ಹೊಡೆದ ಹಾಗಾಗುತ್ತೆ ಅಂತ ಅಂದುಕೊಂಡ ಅವನು, ಬೇಗ ಹೇಳು ಸನ್ನಿ, ನನಗೆ ಲೇಟ್ ಆಗ್ತಾ ಇದೆ. ಅವನ ಮಾತು ಕೇಳಿ ಮತ್ತೆ ನಾಚಿಕೆ ಪಟ್ಟುಕೊಂಡ ಸನ್ನಿ, ಅದು ಅಗಸ್ತ್ಯ, ನನಗೆ ಮುಂದೆ ಹೇಳು ಸನ್ನಿ. ಅಗಸ್ತ್ಯ, ನನಗೆ ನಿನ್ನ ಮೇಲೆ ಲವ್ ಆಗಿದೆ. ಈ ಮಾತು ಕೇಳಿದ ಅಗಸ್ತ್ಯನಿಗೆ ತಲೆ ತಿರುಗಿ ಬೀಳೋದೊಂದೇ ಬಾಕಿ ಇದ್ದಿದ್ದು. ವಾಶ್ರೂಮ್ಗೆ ಹೋಗಿ ಹೊರ ಬಂದ ಗಗನ್ ಇದನ್ನು ಕೇಳಿ, ಈ ಥರದ ವಿಷಯ ಅಂತ ನನಗೆ ಮೊದಲೇ ಗೊತ್ತಿತ್ತು. ಈ ನನ್ನ ಮಗನಿಗೆ ಏನು ದೊಡ್ಡ ರೋಗ ಬಂದಿರೋದು? ಲವ್ ಮಾಡೋಕ್ಕೆ ಆ ಹುಡುಗಿನೇ ಸಿಕ್ಕಿಲ್ವಾ? ಹುಡುಗನೇ ಬೇಕಿತ್ತಾ? ಇರಲಿ, ಮುಂದಕ್ಕೆ ಏನು ಮಾತಾಡ್ತಾನೆ ಅಂತ ಮರೆಯಲ್ಲಿ ನಿಂತು ಮಜಾ ತಗೊಳ್ಳೋಣ ಅಂತ ಅಂದುಕೊಂಡು ಮರೆಯಲ್ಲಿ ನಿಂತು ಇವರಿಬ್ಬರ ಮಾತುಕತೆಯನ್ನು ಆಲಿಸತೊಡಗಿದನು. ಸನ್ನಿ ಅಗಸ್ತ್ಯನ ಜೊತೆ ಮಾತು ಮುಂದುವರಿಸಿದನು. ಅಗಸ್ತ್ಯ, ನೀನಂದ್ರೆ ನನಗೆ ತುಂಬ ಇಷ್ಟ ಕಣೋ. ನೀನನ್ನು ಮೊದಲನೇ ಸಲ ನೋಡಿದಾಗಲೇ ನನಗೆ ನಿನ್ನ ಮೇಲೆ ಲವ್ ಆಗಿತ್ತು. ಆ ನೇಹಾಳಿಂದ ಆದರೆ ನಿನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ. ಈ ನಿನ್ನ ಬಾಡಿ, ನಿನ್ನ ಕಟ್ಟು ಮಸ್ತಾದ ತೋಳು, ಇವೆಲ್ಲವೂ ನನಗೆ ಹುಚ್ಚಿ ಹಿಡಿಸುವಂತೆ ಮಾಡಿತ್ತು ಅಂತ ಹೇಳಿ ಅವನ ಎದೆ ತೋಳುಗಳನ್ನು ಮುಟ್ಟಿ ಮಾತನಾಡತೊಡಗಿದನು. ಅವನು ಆ ಥರ ಮಾಡೋದನ್ನು ನೋಡಿ ಅಗಸ್ತ್ಯನಿಗೆ ಎರಿಸಿ ಮುರಿಸಾಗತೊಡಗಿತು. ಸನ್ನಿ ಮತ್ತೆ ಮಾತು ಮುಂದುವರಿಸಿದನು. ಅಗಸ್ತ್ಯ, ನಿನಗೆ ಒಂದು ವಿಷಯ ಗೊತ್ತಾ? ನಿನಗೋಸ್ಕರ ನಾನು ನೇಹಾಳನ್ನು ಬಿಟ್ಟಿದ್ದು. ಅವಳಿಗೆ ನನ್ನ ಮೇಲೆ ಲವ್ ಇತ್ತು, ಆದರೆ ನನ್ನ ಮನಸ್ಸು ಯಾವಾಗಲೂ ಹುಡುಗರಿಗೇನೋ ಹಂಬಲಿಸ್ತಾ ಇತ್ತು. ಒಳ್ಳೆ ಸಹಪಾಠಿ ಸಿಕ್ಕರೆ ಅವಳ ಜೊತೆ ಬ್ರೇಕಪ್ ಮಾಡಿಕೊಳ್ಳು ಅಂತ ಅಂದ್ಕೊಳ್ತಾ ಇದ್ದೆ. ಆ ಟೈಮಲ್ಲಿ ನೀನು ನನಗೆ ಸಿಕ್ಬಿಟ್ಟೆ, ಅದಕ್ಕೆ ಅವಳನ್ನು ಬಿಟ್ಟು ನಿನ್ನ ಜೊತೆ ಬಂದೆ. ಇನ್ನೊಂದು ವಿಷಯ ನಾನು ನಿನಗೆ ಹೇಳಲೇಬೇಕು. ಆ ವಿಷಯ ಕೇಳಿ ನಿನಗೆ ನನ್ನ ಮೇಲೆ ಯಾವ ರೀತಿ ಭಾವನೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಆ ವಿಷಯ ನಿನಗೆ ಹೇಳಲೇಬೇಕು. ಹೇಳಿಲ್ಲ ಅಂದರೆ ಮುಂದೆ ನಮ್ಮಿಬ್ಬರ ಬಾಳಲ್ಲಿ ಬಿರುಗಾಳಿ ಇರ್ಬೋದು. ಅದೇನು ಗೊತ್ತಾಗ ಅಗಸ್ತ್ಯ, ನನ್ನ ಡ್ಯಾಡಿಗೆ ಯಾವುದೇ ಲೋನ್ ಇಲ್ಲ, ನಾವು ಆಗರ್ಭ ಶ್ರೀಮಂತರು. ನಿನ್ನ ಜೊತೆ ಬರೋಕೆ ನಾನು ಆ ರೀತಿ ಸುಳ್ಳು ಹೇಳಿದ್ದೆ. ಈ ಮಾತು ಕೇಳಿ ಅಗಸ್ತ್ಯನಿಗೆ ಸಿಟ್ಟು ಬರಲಾರಂಭಿಸಿದೆವು. ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ಸನ್ನಿಯ ಮಾತನ್ನು ಆಲಿಸತೊಡಗಿದನು. ಅಗಸ್ತ್ಯ, ನಿನಗೂ ಕೂಡ ನಾನು ಇಷ್ಟ ಅಂತ ನನಗೆ ಗೊತ್ತು. ನೀನು ಫೈನಾನ್ಷಿಯಲ್ ತುಂಬಾ ವೀಕ್ ಇದೆಯಲ್ವಾ? ನಾನು ನಿನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀನಿ, ಆದರೆ ನೀನು ನನ್ನನ್ನು ಮದುವೆಯಾಗಿ ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು. ನನಗೆ ಗೊತ್ತು ನೀನು ನನ್ನ ಪ್ರಪೋಸಲನ್ನು ಒಪ್ಕೋತೀಯ ಅಂತ, ಯಾಕಂದರೆ ಬಡವರಿಗೆ ದುಡ್ಡು ಬರುತ್ತೆ ಅಂದರೆ ಅವ್ರು ಬೇಡ ಅನ್ನಲ್ಲ. ಲೈಫ್ ಲಾಂಗ್ ಕೂತು ತಿನ್ನುವಷ್ಟು ನಿನಗೆ ದುಡ್ಡು ಕೊಡ್ತೀನಿ, ನೀನು ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು. ಇಲ್ಲ ಅಂತ ಮಾತ್ರ ಹೇಳಬೇಡ, ನನಗೆ ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ. ನನಗೆ ಗೊತ್ತು ನೀನು ಇಲ್ಲ ಅಂತ ಹೇಳಲ್ಲ ಅಂತ, ದುಡ್ಡಿನ ಮುಂದೆ ಯಾವುದೂ ದೊಡ್ಡದಲ್ಲ. ಆದರೆ ಇನ್ನೊಂದು ವಿಷಯ ಅಗಸ್ತ್ಯ, ನೀನು ನನ್ನ ಜೊತೆ ಬಂದ ಮೇಲೆ ನಿನ್ನ ಅಪ್ಪ ಅಮ್ಮ, ಆದ್ಯ ಮತ್ತು ನಿನ್ನ ಅಜ್ಜಿಯನ್ನು ಬಿಟ್ಬಿಡ್ಬೇಕು. ಅವರೆಲ್ಲರನ್ನು ಸಂಪೂರ್ಣವಾಗಿ ಮರಿಬೇಕು. ಆಗಲೇ ನಿನಗೆ ನಾನು ನನ್ನ ಎಲ್ಲ ಆಸ್ತಿಯನ್ನು ಅನುಭವಿಸೋಕ್ಕೆ ಪರ್ಮಿಷನ್ ಕೊಡ್ತೀನಿ. ನಿನ್ನವರನ್ನು ಬಿಡೋಕ್ಕೆ ರೆಡಿ ಇದೆಯಲ್ವ ಅಗಸ್ತ್ಯ ಅಂತ ಹೇಳಿ ಅವನ ಕೆನ್ನೆಯನ್ನು ಚುಂಬಿಸಲು ಹೋದಾಗ ಕೋಪಗೊಂಡ ಅಗಸ್ತ್ಯ ಅವನನ್ನು ದೂರ ತಳ್ಳಿ ಅವನ ಕೆನ್ನೆಗೆ ಪಟಾರನೆ ಬಾರಿಸಿದನು. ಅಗಸ್ತ್ಯನ ಕೋಪ ನೋಡಿ ಸನ್ನಿ ಹೆದರಿ ಹೋದನು.
ಕೆನ್ನೆಗೆ ಕೈ ಹಿಡಿದು ಹೆದರಿಕೊಂಡು ನಿಂತ ಅವನು ಅಗಸ್ತ್ಯನನ್ನೇ ನೋಡತೊಡಗಿದನು. ಇದನ್ನು ನೋಡಿದ ಅಗಸ್ತ್ಯ, ಏನ್ ಆ ಥರ ನೋಡ್ತಾ ಇದೆಯಾ? ನನ್ನೇನೇ ನಿಂತರ ಗೇ ಅಂತ ಅಂದ್ಕೊಂಡಿದ್ಯಾ? ನಿನ್ಗೆ ಮನೆಯಲ್ಲಿ ಕಷ್ಟ ಇದೆ ಅಂತ ನಿನ್ನ ನಮ್ಮ ಜೊತೆ ಕರೆದುಕೊಂಡು ಬಂದ್ರೆ ನೀನು ಈ ಥರ ಮಾಡೋದಾ? ಸುಳ್ಳು ಹೇಳಕ್ಕೊಂದು ಇತಿಮಿತಿ ಇರಬೇಕು. ನೀನು ಬದಲಾಗಿದೆ ಅಂತ ಅಂದ್ಕೊಂಡು ನಿನ್ಗೊಂದು ಒಳ್ಳೆ ಅವಕಾಶ ಕೊಟ್ಟರೆ ನೀನು ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋದಾ? ನಿನ್ಗೋಸ್ಕರ ನಾನು ನನ್ನ ಮನೆಯವ್ರನ್ನ ಬಿಟ್ಟು ಬರಬೇಕಾ? ಯಾವತ್ತಾದ್ರೂ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿದ್ಯಾ? ನಾನು ಬಡವ ಇರಬಹುದು, ಆದರೆ ನನಗೆ ಸ್ವಾಭಿಮಾನ ತುಂಬಾ ಇದೆ. ಎಂಜಲ್ ಕಾಸಿಗೆ ಯಾವತ್ತೂ ಕೈ ಒಡ್ಡಿದವನಲ್ಲಿ ಈ ಅಗಸ್ತ್ಯ. ನೀನು ನನಗೆ ದುಡ್ಡು ಕೊಟ್ಟರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಅದು ಹೇಗೆ ನೀನು ಅಂದ್ಕೊಂಡೆ? ನನ್ನೇ ನೀನು ನಿಂತರ ಅಂತ ಅಂದ್ಕೊಂಡಿದ್ಯಾ? ನನಗೆ ನನ್ನವರಂದರೆ ಪ್ರಾಣ. ದುಡ್ಡಿಗೋಸ್ಕರ ನನ್ನವರನ್ನು ಬಿಟ್ಟು ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗುವನಲ್ಲ ನಾನು. ನೀನು ಮುಂಚೆ ಹೇಗಿದೆಯೋ ಈಗಲೂ ಕೂಡ ಹಾಗೇ ಇದೆಯಾ. ನಿನ್ನನ್ನು ನಂಬಿ ನಿನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದೆ ಅಲ್ವಾ? ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಈಗಲೂ ಕಾಲ ಮಿಂಚಿಲ್ಲ, ಬದಲಾಗು. ಯಾರಾದರೂ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗು. ಅದನ್ನು ಬಿಟ್ಟು ಗೇ ಥರ ಹುಡುಗರಿಂದ ಬೀಳೋದಲ್ಲ. ನೀನು ದುಡ್ಡಿನ ಮಾತ್ರ ನಿನ್ನ ಹತ್ರ ಇಟ್ಕೋ. ಅದನ್ನು ಬಿಟ್ಟು ನನ್ನ ಹತ್ರ ತೋರಿಸ್ಕೊಬಂದ್ರೆ ಈ ಅಗಸ್ತ್ಯ ಏನು ಅಂತ ನಿನಗೂ ಕೂಡ ಗೊತ್ತಲ್ವಾ? ಗೊತ್ತಿಲ್ಲ ಅಂತ ಮರೆತು ಹೋಗಿದ್ರೆ ಹಿಂದೆ ಬಿದ್ದಿದ್ದ ಏಟನ್ನು ಒಂದ್ಸಲ ನೆನಪು ಮಾಡ್ಕೊ. ಇನ್ನು ಮುಂದೆ ನನ್ನ ಕಣ್ಣೆದ್ರು ಕೂಡ ಕಾಣಿಸ್ಬಾರ್ದು. ಉಳಿಸ್ಕೊಳಕ್ಕೆ ಬೇರೆ ಎಲ್ಲಾದರೂ ಅರೇಂಜ್ ಮಾಡ್ಕೊ, ಇಲ್ಲ ಅಂದರೆ ಸೀದಾ ವಾಪಸ್ ಊರಿಗೆ ಹೋಗ್ಬಿಡು ಅಂತ ಕೋಪದಿಂದ ಹೇಳಿ ಅಲ್ಲಿಂದ ಹೋದನು. ಅಗಸ್ತ್ಯನ ರೌದ್ರಾವತಾರ ನೋಡಿ ಗಗನ್ಗೆ ಶಾಕ್ ಆಗಿ ಮರೆಯಲ್ಲಿದ್ದವನು ಮುಂದೆ ಬಂದನು. ಗಗನ್ನನ್ನು ನೋಡಿದ ಸನ್ನಿ ಅವಮಾನಗೊಂಡು ಮನೆಯೊಳಗೆ ಹೋಗಲು ರೆಡಿಯಾದನು. ಆಗ ಗಗನ್ ಅವನನ್ನು ನೋಡಿ, ಏನ್ ನಿನ್ನ ಅವತಾರ? ಬದಲಾಗಿದೆ ಅಂತ ಅನ್ಕೊಂಡ್ರೆ ಈ ಥರ ಬದಲಾಗೋದಾ? ಅಗಸ್ತ್ಯನ ಹತ್ರ ಈ ಥರ ಮಾತಾಡೋದಕ್ಕೆ ನಿನಗೆ ಧೈರ್ಯ ಆದ್ರೆ ಎಲ್ಲಿಂದ ಬಂತು? ಮೊದಲು ಕೂಡ ದುಡ್ಡಿನ ದರ್ಪ ತೋರಿಸ್ತಾ ಇದ್ದೆ, ಈಗಲೂ ಕೂಡ ಅದನ್ನೇ ಮಾಡಕ್ಕೆ ಹೊರಟಿದ್ಯಾ. ಅವನು ಸ್ವಾಭಿಮಾನನ ಕೆಣಕಿದ್ರೆ ಅವನು ಸುಮ್ಮನೆ ಇರ್ತಾನ? ಅವನು ಹೇಳಿದಾಗೆ ಎಲ್ಲಾದ್ರೂ ಬೇರೆ ಕಡೆ ಉಳಿದುಕೊಳ್ಳಕ್ಕೆ ವ್ಯವಸ್ಥೆ ಮಾಡು. ಇಲ್ಲಾಂದ್ರೆ ಅವನು ಏನ್ ಮಾಡ್ತಾನೆ ಅಂತ ನಿನಗೂ ಕೂಡ ಗೊತ್ತಲ್ವಾ? ಬೇರೆ ಎಲ್ಲಾದ್ರೂ ಹೋಗೋಕ್ಕೆ ಮನಸ್ಸಿಲ್ಲ ಅಂದ್ರೆ ಒಂದ್ಸಲ ಅವನ ಹತ್ರ ಕ್ಷಮೆ ಕೇಳಿ ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಹೇಳು. ಆಗ್ಲಾದ್ರೂ ಅವನು ಸಿಟ್ಟು ಕಡಿಮೆ ಆಗ್ಬೋದು ಅಂತ ಹೇಳಿ ಅವನು ಅಗಸ್ತ್ಯನನ್ನು ಹುಡುಕುತ್ತಾ ಹೊರಟನು. ಅಷ್ಟರಲ್ಲಿ ಬೃಂದಾಳನ್ನು ಅವಳ ಮನೆ ತನಕ ಬಿಟ್ಟು ಬಂದಿದ್ದ ಅರ್ಜುನ್ ಕೂಡ ಇವರ ಮಾತು ಕೇಳಿಸಿಕೊಂಡು ನಿಂತಿದ್ದನು. ಇದನ್ನೆಲ್ಲ ನೋಡಿದ ಸನ್ನಿ ಸಪ್ಪೆ ಮೂರೆ ಹಾಕಿಕೊಂಡು ಮನೆಯೊಳಗೆ ಹೋದನು. ಅಗಸ್ತ್ಯನನ್ನು ಹುಡುಕಿ ಹೋದ ಗಗನ್ ಅವನ ಹತ್ತಿರ ಬಂದನು. ಅಗಸ್ತ್ಯ ಗೆಸ್ಟ್ ಹೌಸಿನ ಗಾರ್ಡನ್ ಹತ್ತಿರ ಕುಳಿತಿದ್ದನು. ಅವನ ಪಕ್ಕ ಕುಳಿತ ಗಗನ್, ಯಾಕೆ ಅಗಸ್ತ್ಯ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಿನ್ಗೆ ಗೊತ್ತಿಲ್ವಾ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೀನಂತ? ಗೊತ್ತು ಅಗಸ್ತ್ಯ, ಆದರೂ ಇಷ್ಟೊಂದು ಸಿಟ್ಟು ಯಾಕೆ? ಅವನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಈ ಥರ ಮಾತಾಡ್ತಾನೆ? ಅವನಿಗೋಸ್ಕರ ನಾನು ನನ್ನ ಮನೆಯವ್ರನ್ನ ಬಿಡ್ಬೇಕಂತೆ. ಅವನ ದೃಷ್ಟಿಯಲ್ಲಿ ನಾವು ಬಡವರ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ ಅಂತೆ. ಅಲ್ಲ, ಅವನನ್ನು ಏನಂತ ಅಂದ್ಕೊಂಡಿದ್ದಾನೆ? ಅವನ ಥರ ನನ್ನ ಗೇ ಅಂತ ಅಂದ್ಕೊಂಡಿದ್ದಾನ? ಅವನು ದುಡ್ಡಿನ ಆಫರ್ ಕೊಟ್ಟರೆ ನಾನು ಅವನಿಂದ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾನ? ಸೊ ಚೀಪ್ ಮೆಂಟಾಲಿಟಿ. ಅವನು ಬದಲಾಗಿದ್ದಾನಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅವನು ಯಾವತ್ತೂ ಬದಲಾಗಲೇ ಇಲ್ಲ. ಮುಂಚೆ ಹೇಗೆ ಇದ್ನೋ ಈಗಲೂ ಕೂಡ ಹಾಗೇ ಇದ್ದಾನೆ. ನಿನ್ಗೆ ಗೊತ್ತಾ ಗಗನ್, ಅವನ ತಂದೆಗೆ ಯಾವ ಲೋನ್ ಕೂಡ ಇಲ್ಲ. ನಮ್ಮ ಜೊತೆ ಬರೋಕ್ಕೆ ಆ ರೀತಿ ಸುಳ್ಳು ಹೇಳಿದ್ದಾನೆ. ಸಿಂಪತಿ ಗಿಟ್ಟಿಸ್ಕೊಂಡು ನಮ್ಮ ಜೊತೆ ಕ್ಲೋಸ್ ಆಗಕ್ಕೆ ನೋಡಿದ್ದಾನೆ. ಕ್ಲೋಸ್ ಆಗಿದ್ದಾನೆ ಕೂಡ. ಈಗಿನ ಕಾಲದಲ್ಲಿ ಯಾರನ್ನು ಕೂಡ ನಂಬಾರ್ದು ಗಗನ್. ನಾನೆಲ್ಲ ಕೇಳಿಸ್ಕೊಂಡೆ ಅಗಸ್ತ್ಯ. ಅವನಿಗೆ ನಿನ್ನ ಮೇಲೆ ಅಟ್ರಾಕ್ಷನ್ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೂ ಅವ್ನು ನಿಜವಾಗ್ಲೂ ನೀನ ಲವ್ ಮಾಡ್ತಾ ಇದ್ದಾನೆ. ಅವನ ಉದ್ದೇಶ ಏನು ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ? ಗೊತ್ತಿದ್ರೆ ಅವನು ನಮ್ಮ ಜೊತೆ ಸೇರಿಸ್ಕೊಳ್ತಾನೆ ಇರಲಿಲ್ಲ. ಈಗ ಆಗಿ ಹೋಗಿದೆ. ಮುಂದೆ ಏನು ಅಗಸ್ತ್ಯ? ಮುಂದೆ ಏನಂದ್ರೆ ಅವನ ಹತ್ರ ಹೇಳಿ ಆಗಿದೆ, ಉಳಿದುಕೊಳ್ಳಕ್ಕೆ ಬೇರೆ ಕಡೆ ಜಾಗ ನೋಡು ಅಂತ. ನೋಡ್ಕೊಳ್ಳಿ ಬಿಡು. ಅಲ್ಲ ಅಗಸ್ತ್ಯ, ಅಷ್ಟೊಂದು ಕಠೋರ ಆಗಬೇಡ. ಅವನಿಗೆ ಇಲ್ಲಿ ಯಾರು ಕೂಡ ಪರಿಚಯದವರು ಇಲ್ಲ. ಒಬ್ಬನೇ ಎಲ್ಲೇ ಹೋಗ್ತಾನೆ? ನೀನೇ ಹೇಳು. ನೀನೇ ಹೇಳ್ತಾ ಇದ್ದೆ ಅಲ್ವಾ ಅವನು ನಿನ್ನ ಜವಾಬ್ದಾರಿ ಅಂತ. ಈಗ ಆ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡ್ರೆ ಹೇಗೆ? ನೀನು ನನಗೆ ಏನೇನೋ ಹೇಳೋಕ್ಕೆ ಬಂದು ನನ್ನ ಮನಸ್ಸು ಬದಲಾಯಿಸಕ್ಕೆ ಹೋಗಬೇಡ. ಅದು ಹಾಗಲ್ಲ ಅಗಸ್ತ್ಯ. ಈ ವಿಷಯದಲ್ಲಿ ಇಷ್ಟೊಂದು ಕಠೋರ ಆಗೋದು ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನು ಸರಿ ಏನು ತಪ್ಪು ಅನ್ನೋದನ್ನು ತಿಳ್ಕೊಂಡು ನಾನು ಡಿಸೈಡ್ ಮಾಡಿ ಆಯಿತು. ಇನ್ಮೇಲೆ ಅವ್ನು ನಮ್ಮ ಜೊತೆ ಇರಲ್ಲ ಅಷ್ಟೇ. ಅವನ ಥರ ದುರ್ಬುದ್ಧಿ ಇರುವವರು ಯಾರು ನಮ್ಮ ಜೊತೆ ಇರಬಾರ್ದು. ಇದು ನನ್ನ ಫೈನಲ್ ಡಿಸಿಷನ್ ಅಂತ ಹೇಳಿ ಅಲ್ಲಿಂದ ಎದ್ದು ಹೋದನು. ಇದನ್ನು ನೋಡಿದ ಗಗನ್ ಏನು ಹೇಳದೆ ಸುಮ್ಮನಾದನು. ಇತ್ತ ರೂಮಲ್ಲಿದ್ದ ಸನ್ನಿ ಅಗಸ್ತ್ಯ ಹೇಳಿದ ಮಾತುಗಳನ್ನು ಕೇಳಿ ದುಃಖ ಪಡತೊಡಗಿದನು. ಅಗಸ್ತ್ಯ, ಯಾಕೆ ನೀನು ನನ್ನ ಜೊತೆ ಹೀಗೆ ಮಾಡಿಬಿಟ್ಟೆ?
ನನಗೆ ನೀನು ಇಷ್ಟ ಆಗಿರ್ಬೇಕಾದ್ರೆ ನಿನಗೆ ಯಾಕೆ ನಾನು ಇಷ್ಟ ಆಗ್ತಾ ಇಲ್ಲ? ನನಗೆ ಯಾವುದ್ರಲ್ಲಿ ಕಮ್ಮಿ ಇದೆ? ಆಗರ್ಭ ಶ್ರೀಮಂತ ನಾನು. ಆಗ ನೋಡೋಕ್ಕೆ ಹೋದರೆ ನಾನು ನಿನ್ನನ್ನು ರಿಜೆಕ್ಟ್ ಮಾಡಬೇಕಿತ್ತು. ನಿನ್ನಂಥ ಬಡವನನ್ನು ಒಪ್ಪಿಕೊಂಡಿದ್ದೆ ನನ್ನ ದೊಡ್ಡ ಗುಣ. ನನ್ನ ದೊಡ್ಡ ಗುಣ ನೋಡಿದೇ ಎಲ್ಲರಿದ್ರು ನನ್ನನ್ನು ಅವಮಾನಿಸ್ಬಿಟ್ಟೆ. ನನ್ನ ಮನಸ್ಸು ನೋಯಿಸಿ ತುಂಬಾ ತಪ್ಪು ಮಾಡಿಬಿಟ್ಟೆ ಅಗಸ್ತ್ಯ. ನಿನ್ನ ಮಾತು ಕೇಳಿ ನನಗೆ ತುಂಬಾ ದುಃಖ ಆಗ್ತಾಯಿದೆ. ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ. ಎಷ್ಟು ಸುಲಭವಾಗಿ ಇಲ್ಲಿಂದ ಹೋಗು ಅಂತ ಹೇಳಿದೆ. ಇಲ್ಲಿ ನನ್ನವರು ಯಾರೂ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ರೀತಿ ಹೇಳಿದ್ದೆ ಎಷ್ಟು ಸರಿ ಹೇಳು? ಒಬ್ಬನೇ ಎಲ್ಲಿ ಅಂತ ಹೋಗಲಿ? ನಾನು ನಿನ್ನನ್ನು ಮನಸ್ಸಾರಿ ಪ್ರೀತಿಸ್ತಾ ಇದ್ದೀನಿ ಅಗಸ್ತ್ಯ. ಆದರೆ ನೀನು ನನ್ನನ್ನು ಅವಮಾನಿಸ್ಬಿಟ್ಟೆ. ನನ್ನ ಪ್ರೀತಿನ ಕಾಲಲ್ಲಿ ಒದ್ಬಿಟ್ಟೆ. ತುಂಬಾ ದುಃಖ ಆಗ್ತಾ ಇದೆ. ನನಗೆ ಏನು ಮಾಡಲಿ? ನನಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಇಲ್ಲ. ಒಂದ್ಸಲ ನಾನು ನಿನ್ನ ಜೊತೆ ಮಾತಾಡಬೇಕು. ಎಲ್ಲಿದೆಯಾ ಅಗಸ್ತ್ಯ? ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದುಕೊಂಡು ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿ ಅಗಸ್ತ್ಯನನ್ನು ಹುಡುಕಿಕೊಂಡು ಹೊರಟನು. ಅಷ್ಟರಲ್ಲಿ ಅಗಸ್ತ್ಯ ಬರುತ್ತಿದ್ದುದನ್ನು ಗಮನಿಸಿ ಅವನ ಹತ್ತಿರ ಹೋಗಿ, ಅಗಸ್ತ್ಯ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮಾತಾಡುವಂಥದ್ದು ಏನಿಲ್ಲ, ಆಗಲೇ ಹೇಳಿದೆ ಅಲ್ವಾ, ಇಲ್ಲಿಂದ ಹೋಗು ಅಂದರೆ ಹೋಗ್ಬೇಕಷ್ಟೆ. ನಿನ್ನಂಥವ್ರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಮನೆ ಒಳಗೆ ಹೋಗಲು ಪ್ರಯತ್ನಿಸಿದನು. ಆಗ ಸನ್ನಿ ಅವನ ಕಾಲಿಗೆ ಬಿದ್ದು, ಪ್ಲೀಸ್ ಅಗಸ್ತ್ಯ, ನಾನು ನಿನ್ನ ಜೊತೆ ಮಾತಾಡಲೇಬೇಕು. ಬೇಡ ಅಂತ ಹೇಳಬೇಡ. ನೀನು ನನ್ನ ಜೊತೆ ಮಾತಾಡುವವರೆಗೆ ನಾನು ನಿನ್ನ ಕಾಲು ಬಿಡಲ್ಲ ಅಂತ ಹೇಳಿದಾಗ ಅವನ ಪರಿಸ್ಥಿತಿ ನೋಡಿ ಅಗಸ್ತ್ಯನಿಗೆ ಬಂದಿದ್ದ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಕತೆ ಮುಂದುವರಿಯಿತು. ಅಗಸ್ತ್ಯ ಸನ್ನಿಯನ್ನು ಮತ್ತೆ ಅವರ ಜೊತೆ ಇರಿಸಿಕೊಳ್ಳುತ್ತಾನೋ ಇಲ್ಲವೋ ಅನ್ನುವುದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.